ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ನಾನು ಊರಿಗೆ ಹೋಗಿದ್ದೆ ಸಂಕ್ರಾಂತಿ ಹಬ್ಬದಲ್ಲಿ. ನಮ್ಮ ಊರಲ್ಲಿ ಯಾವ ಥರ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಹಬ್ಬ ಅಂದಮೇಲೆ ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕಿದ್ವಿ. ನಾನು, ಜಾನ್ವಿ, ಭವ್ಯ ಎಲ್ಲ ಹಾಕಿದ್ವಿ. ದೇವಸ್ಥಾನದ ಹತ್ರ, ಮನೆ ಹತ್ರ ಎಲ್ಲ ಕಲರ್ ರಂಗೋಲಿ ಹಾಕಿದ್ದೆ. ನಿಜವಾಗ್ಲೂ ಖುಷಿ ಆಗ್ತಾ ಇರುತ್ತೆ ಹಬ್ಬ ಮಾಡೋದಕ್ಕೆ. ನೆಕ್ಸ್ಟು ಇನ್ನು ಹಬ್ಬ ಅಂದಮೇಲೆ ಹಸು ಕರು ಎಲ್ಲ ತೊಳೆದು ಈ ಹಬ್ಬದಲ್ಲಿ ಕಿಚ್ಚಾಯಿಸೋದು ಮಾಡ್ತಾರಲ್ಲ, ಅದರಿಂದ ಹಸು ಕಟ್ಟೋಕೆ ಜಾಗ ಎಲ್ಲನೂ ಅಮ್ಮ ಎಲ್ಲ ತೊಳೆದು ರಂಗೋಲಿ ಹಾಕಿದ್ದು. ಸೊ ನಾನು ಅದು ಒಂದು ವಿಡಿಯೋ ಮಾಡಿಕೊಂಡೆ. ಕಿಚ್ಚಾಯಿಸ್ಕೊಂಡು ಬಂದಮೇಲೆ ಇಲ್ಲಿ ಕಟ್ಟಾಕ್ತಾರೆ ಹಸುಗಳನ್ನ. ಮತ್ತು ಇನ್ನು ಹಬ್ಬದ ಅಡುಗೆ ಅಂತೇಳಿ ನಾನೇನು ತುಂಬ ಏನು ಮಾಡಿರಲಿಲ್ಲ, ಸ್ವಲ್ಪನೇ ಸಿಂಪಲ್ಲಾಗಿ ಮಾಡಿದ್ದೆ. ಪಾಯಸ, ಅನ್ನ, ಸಾಂಬಾರು ಮತ್ತು ವಡೆ ಮಾಡಿದ್ವಿ. ಜಾಸ್ತಿ ಏನು ಮಾಡಿಲ್ಲ, ಸುಮ್ಮನೆ ನಾವು ಇದ್ವಿ ಅಲ್ವಾ ಹಬ್ಬ ಅಂತ ಹೇಳಿಬಿಟ್ಟು ವಡೆ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಬಸವಪ್ಪಂಗೂ ಎಡೆ ತೋರಿಸ್ಬೇಕು ಅಂತ ಹೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಕಿಚ್ಚಾಯಿಸ್ಕೊಂಡು ಬಂದಮೇಲೆ ಎಡೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಬಸವಪ್ಪಂಗೂ. ಇನ್ನು ಮನೆಯಲ್ಲಿ ನಾವು ಯಾವ ಥರ ಬೀರ್ತಾ ಇರಲಿಲ್ಲ. ಸೊ ಸಿಂಪಲ್ಲಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಕೂಡ ಮಾಡ್ಕೊಂಡ್ವಿ. ಮತ್ತು ಇನ್ನೇನಂತ ಹೇಳಿದ್ರೆ, ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗಿರೋರೆಲ್ಲ ಇವತ್ತು ಜ್ಯೋತಿ ಹಚ್ಚುತ್ತಾಯಿದ್ರು ಮತ್ತು ಪಡಿ ಪೂಜೆ ಅಂತಲೂ ಇಟ್ಕೊಂಡಿದ್ರು. ಇನ್ನೂ ಸಂಜೆ ಹಂಗೆಲ್ಲ ಕಿಚ್ಚಾಯಿಸೋದು ನೋಡೋಕ್ಕೆ ಹೋಗಬೇಕಿತ್ತು. ಮತ್ತು ಪಡಿ ಪೂಜೆ ಎಲ್ಲ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು, ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿತ್ತು ಅಂತ ಮನೆಯಲ್ಲೇ ನಾನು ಬೇಗ ಕೆಲಸ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮನೇಲಿ ಅಮ್ಮ ಅಪ್ಪ ಇಬ್ಬರು ಸೇರಿಕೊಂಡು ಎಮ್ಮೆ, ಹಸು, ಕರ ಎಲ್ಲನೂ ತೊಳೆದ್ಬಿಟ್ಟು ಕಟ್ಟಾಕೊಂಡಿದ್ರು. ಆಮೇಲೆ ಅದಕ್ಕೆ ರೆಡಿನೂ ಕೂಡ ಮಾಡ್ಕೊಂಡಿದ್ರು. ಇನ್ನು ಪಾಪು ಅಮ್ಮ ಹಾಲು ಹಾಕಕ್ಕೆ ಹೋಗಿದ್ರು, ಅವ್ರ ಜೊತೆ ಹೋಗಿದ್ದ. ಸೊ ಅವನು ರೋಡಲ್ಲೆಲ್ಲ ಅಡ್ಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಅಡ್ಡಾಡ್ಕೊಂಡಿದ್ದ. ಅವನು ಖುಷಿಯಾಗಿರೋದು ನೋಡಿ ನಾನು ವೀಡಿಯೋ ಎಲ್ಲ ಮಾಡಿಕೊಂಡೆ. ಏನು ಅವರಪ್ಪ ನೋಡಿಬಿಟ್ಟು ಓಡೋಗಿ ನಿಂತ್ಕೊಂಡು ಅವರಪ್ಪನ ಹತ್ರ ಆಟಾಡ್ಕೊಂಡಿದ್ದ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು. ಇನ್ನೂ ದೇವಸ್ಥಾನದ ಹತ್ರನೇ ಪಡಿ ಪೂಜೆ ಇಟ್ಕೊಂಡಿದ್ರು, ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಫುಲ್ಲು ಹೂವಿನ ಅಲಂಕಾರ ಮಾಡಿ ಫೋಟೋಗಳೆಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ರು. ಏನು ಮಾಡ್ತಾ ಇದ್ದೀರಾ? ಇನ್ನು ಅಲ್ಲಿ ನಮ್ಮ ಮಹೇಶಣ್ಣನ್ನು ಕೂಡ ಮಾತಾಡಿಸಿದೆ. ಇನ್ನು ದೀಪ ಹಚ್ಚೋದಕ್ಕೆ ಬಾಳೆ ಕಂಬದ ಹೂವಿನಲ್ಲಿ ಅಲಂಕಾರ ಮಾಡ್ತಾಯಿದ್ರು. ಹಾಗೆ ನಾವು ದೇವಸ್ಥಾನದ ಹತ್ರ ಕೂತ್ಕೊಂಡು ಅಂದರೆ ಎತ್ತುಗಳು, ಹಸುಗಳಾಗಲಿ ಎಲ್ಲದಕ್ಕೂ ರೆಡಿ ಮಾಡಿದ್ರಲ್ವ ಕಿಚ್ಚಾಯಿಸೋದಕ್ಕೆ, ಅದನ್ನೆಲ್ಲ ನಾನು ವೀಡಿಯೋ ಮಾಡಿಕೊಂಡೆ. ಒಂದೊಂದು ಹಸುನು ಒಂದೊಂದು ಎತ್ತುಗಳನ್ನೂ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಕಿಚ್ಚಾಯಿಸೋ ಜಾಗಕ್ಕೆ ಅಂತ ಹೋಗಿ ಅಲ್ಲೂ ವೀಡಿಯೋಸ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ ನೋಡೋದಕ್ಕೆ. ಆ್ಯಕ್ಚುಲಿ ನಮ್ಮ ಊರಲ್ಲಿ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು ಕುಕ್ಕೂರಲ್ಲಿ ಈ ಥರ ಕಿಚ್ಚಾಯಿಸೋ ಜಾಗದಕ್ಕೆಲ್ಲ. ಸೊ ನೋಡಿ ತುಂಬಾ ಖುಷಿ ಆಯಿತು. ಇನ್ನು ಗರಿ ಎಲ್ಲನೂ ಹಾಕಿ ಫಸ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಾದಮೇಲೆ ಗರಿಗೆ ಬೆಂಕಿ ಹಚ್ತಾರೆ. ನಿಜವಾಗ್ಲೂ ಇದು ನೋಡೋಕ್ಕೆ ಫುಲ್ಲು ಖುಷಿ ಆಗ್ತಾಯಿತ್ತು. ಅವು ಹೆಂಗೆ ಕಿಚ್ಚಾಯ್ತವೆ ಅನ್ನೋದನ್ನೇ ನೋಡೋದು. ಅದೇ ವರ್ಷಕ್ಕೊಂದು ಸಲ ಅದಕ್ಕೆ
ಇನ್ನು ಕಿಚಾಯಿಸೋದೆಲ್ಲ ನೋಡ್ಕೊಂಡು ಬಂದು ನಾನು ನನ್ನ ಮಗನೂ ಹೋಗಿದ್ವಿ. ನೋಡ್ಕೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಪಡಿ ಪೂಜೆಗೆ ಅಂತ ಹೇಳ್ಬಿಟ್ಟು ಪ್ರಸಾದ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಇನ್ನೂ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ. ಕಿಚಾಯಿಸ್ ಆದಮೇಲೆ ಇಲ್ಲಿ ಪೂಜೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಪ್ರಸಾದ ಮಾಡ್ಕೊತಾ ಇರೋದೆಲ್ಲನೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ಊರಲ್ಲಿ ಯಾವುದೇ ಥರ ಹಬ್ಬಗಳಾಗಲಿ ಫಂಕ್ಷನ್ಗಳಾಗಲಿ ನಡೆದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಖುಷಿಯಿಂದ ಆಚರಿಸ್ತಾರೆ. ಅದನ್ನು ನೋಡೋಕ್ಕೆ ಒಂದು ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಇನ್ನು ಜ್ಯೋತಿ ಹಚ್ಚೋದಕ್ಕೆ ಅಂತ ಹೇಳಿ ಬಾಳೆ ಕಂಬಕ್ಕೆ ಹೂವಿನ ಅಲಂಕಾರ ಮಾಡಿದರು. ಅದ್ರ ಮೇಲೆ ದೀಪ ಇಟ್ಬಿಟ್ಟು ಆಮೇಲೆ ಅಲ್ಲಿ ಜ್ಯೋತಿ ಹಚ್ತಾರೆ. ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತೂ. ಮತ್ತು ಇಲ್ಲಿ ದೀಪಗಳನ್ನ ಹಚ್ತಾ ಇದ್ರು. 18 ಮೆಟ್ಲುಗಳಿರತ್ತಲ್ವ, ಅದರಲ್ಲಿ ದೀಪಗಳನ್ನ ಹಚ್ತಾ ಇದ್ರು. ಪಡಿ ಪೂಜೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಕರ್ಪೂರ ಹಚ್ತಾರೆ. ಅದಕ್ಕೂ ಮುಂಚೆ ಪೂಜೆಗಿಂತ ಮುಂಚೆನೇ ಎಲ್ಲ ದೀಪನೂ ಹಚ್ಚುತ್ತಾಯಿದ್ರು. ನಿಜವಾಗ್ಲೂ ಇದನ್ನು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಅಲಂಕಾರ ಅಂತೂ ತುಂಬ ಚೆನ್ನಾಗಿರುತ್ತೆ. ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಲು ಜೋಡಿಸ್ಬಿಟ್ಟು ಅಲಂಕಾರ ಮಾಡೋದು. ಇನ್ನು ಪೂಜೆ ಕೂಡ ಶುರು ಆಯಿತು. ಎಲ್ಲರೂ ಒಟ್ಟಿಗೆ ಸೇರಿದ್ರು ಜನಗಳು. ಓಂ ಶ್ರೀ ಸ್ವಾಮಿ ಎಲ್ಲ ಒಬ್ರು ಇಲ್ಲಿ ಒಬ್ರನ್ನ ಒಬ್ರು ಇಟ್ಕೊಳ್ಳಿ. ಎಲ್ಲ ಸುಮ್ಮನೆ ಅಗ್ಲಿ ಮೇಲೆ ಕೈ ಇಟ್ಕೊಳ್ಳಿ. ಎಲ್ಲ ಒಬ್ರ ಮೇಲೆ ಹಂಗೆ ಅವ್ರ ಅಗ್ಲಿ ಮೇಲೆ ಎಲ್ಲ ಓಂ ಸ್ವಾಮಿ ಜ್ಯೋತಿ ಸಂಕ್ರಾಂತಿ ಪ್ರೀಣೆ ಓಂ ಸ್ವಾಮಿ ಸ್ವಾಮಿ ಓಂ ಶ್ರೀ ಸ್ವಾಮಿ ಇನ್ನು ಮಕರ ಸಂಕ್ರಾಂತಿಯಂದು ಜ್ಯೋತಿ ಕೂಡ ಹಚ್ಚಿದ್ರು. ನಿಜವಾಗ್ಲೂ ನೋಡೋಕ್ಕೆ ಚೆನ್ನಾಗಿತ್ತು. ಇದೊಂದು ಅವಕಾಶನೂ ಕೂಡ ಹೌದು. ಇದೆಲ್ಲ ನೋಡೋಕ್ಕೆ ಎಲ್ಲ ಕಡೆನೂ ಸಿಗಲ್ಲ. ಶರಣಮಯ್ಯಪ್ಪ 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 ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಶರಣಮಪ್ಪಣ್ಣಯ್ಯಪ್ಪ ಸ್ವಾಮಿಲಾದಡೆ
ಶರಣಮಪ್ಪನ್ನಯ್ಯಪ್ಪ ಎರಡನೇ ಮೆಟ್ಟಿಲು ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಅಯ್ಯಪ್ಪನ್ನಯ್ಯಪ್ಪ ಸ್ವಾಮಿ ಶರಣಮಪ್ಪನ್ನಯ್ಯಪ್ಪ ಮೂರನೇ ಮೆಟ್ಟಿಲು ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ನಾಥ ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಅಯ್ಯಪ್ಪನಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಐದಾರು ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಶರಣಮಪ್ಪನ್ನಯ್ಯಪ್ಪ ಆರ ನೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಏಳ ನೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಎಂಟ ನೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಒಂಬತ್ತಾಂ ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಎಂದಾಂ ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಒಂಬತ್ತಾಂ ಅಪ್ಪನ್ನಯ್ಯಪ್ಪ ಸ್ವಾಮಿ ಶರಣಂ ಶರಣಮಪ್ಪನ್ನಯ್ಯಪ್ಪ ಮೆಟ್ಟಿಲ ಶರಣಮಪ್ಪನ್ನಯ್ಯಪ್ಪ ಸ್ವಾಮಿ ಅಪ್ಪನ್ನಯ್ಯಪ್ಪ. ನಾನು ಪೂಜೆದಂತೂ ಎಷ್ಟು ಸಾಧ್ಯವೋ ಅಷ್ಟು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ಹಬ್ಬನೂ ತುಂಬ ಚೆನ್ನಾಗಾಯಿತು, ಸಂಕ್ರಾಂತಿ ಹಬ್ಬ. ಮತ್ತು ಕೊನೆಯಲ್ಲಿ ಎಲ್ಲರಿಗೂ ಪ್ರಸಾದ ಹಂಚ್ತಾಯಿದ್ರು. ಪ್ರಸಾದ ಹಂಚಾದ್ಮೇಲೆ ಎಲ್ಲರೂ ಪ್ರಸಾದ ತಿಂದ್ಕೊಂಡು ಅವ್ರವ್ರ ಮನೆಗೆ ಹೊರಟು. ಇನ್ನು ಈ ವರ್ಷದ ಸಂಕ್ರಾಂತಿ ಹಬ್ಬ ನಮ್ಮೂರಲ್ಲಿ ಚೆನ್ನಾಗೇ ನಡೀತು. ನಿಜವಾಗ್ಲೂ ಖುಷಿಯಾಗೂ ಇತ್ತು ದಿನ ಅಂತೂ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.